ಇಷ್ಟೇ ನಮ್ಮದು ಮನವಿ. ಮೈಸೂರು ಜಿಲ್ಲೆಯಲ್ಲಿ ಜಯದೇವ ಆಸ್ಪತ್ರೆ ಅಂದರೆ ಇದು ಬಡವರ ಹಾರ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹಳ ವರ್ಷಗಳಿಂದ ಬಡವರು, ಅಸಹಾಯಕರು, ತುಂಬ ದಿಕ್ಕುದನಿ ಇಲ್ಲದೆ ಇರುವಂಥ ಅನೇಕ ರೋಗಿಗಳಿಗೆ ಇಲ್ಲಿ ಗುಣಮುಖವಾಗಿರೋದು ಉಂಟು. ಅಷ್ಟೇ ಯಾಕೆ ನಮ್ಮ ಅಲೆಮಾರಿ ಸಮುದಾಯದ ವೆಂಕಟೇಶರಿದ್ದಾನೆ, ಈತನಿಗೆ ಹಾರ್ಟು ಸಂಬಂಧಿ ಕಾಯಿಲೆ ಬಂದಾಗ ತುಂಬ ಕಡಿಮೆ ಖರ್ಚಿನಲ್ಲಿ ಈತ ಗುಣಮುಖನಾಗಿ ಈತ ನಿಂತಿದ್ದಾನೆ. ಈ ಆಸ್ಪತ್ರೆ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಸ್ವಚ್ಛತೆ ಇತ್ತು, ನಂಬಿಕೆ ಇತ್ತು, ಘನತೆ ಗೌರವ ಇತ್ತು ಈ ನಮ್ಮ ಆಸ್ಪತ್ರೆ ಬಗ್ಗೆ. ಆದರೆ ಇತ್ತೀಚೆಗೆ ಕಳೆದ 3 ದಿನಗಳಲ್ಲಿ ಸರಣಿ ಸಾವು 11 ಜನ ಸತ್ತೋಗಿದ್ದಾರೆ. ಯಾಕೆ ಸತ್ತರು ಅನ್ನುವಂಥದ್ದು ಇವತ್ತು ನಮಗೆ ಬಹಳ ಒಂದು ಆತಂಕಕಾರಿಯಾದಂಥ ಒಂದು ವಿಷಯ ಆಗಿದೆ. ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ವಯಸ್ಸಾಗಿತ್ತು ಅಥವಾ ಅವರು ಕಡಿಮೆ ಇದರಲ್ಲಿದ್ದರು, ಬೇರೆ ಬೇರೆ ಆಸ್ಪತ್ರೆಯಿಂದ ಬಂದಿದ್ದರು ಅನ್ನುವಂಥದ್ದು ರೀಸನ್ನ ಕೊಡ್ತಾರೆ. ಈ ರೀಸನನ್ನು ಒಪ್ಪಲಿಕ್ಕೆ ನಾವು ತಯಾರಿಲ್ಲ. ಯಾಕೆ ಅಂತಂದರೆ ಒಬ್ಬ ಇಬ್ಬ ಸಾಯ್ಬೋದು, 11 ಜನ ಯಾಕೆ ಸಾಯಕ್ಕೆ ಸಾಧ್ಯ? ಏನಕ್ಕೆ ಈ ಥರ ಆಯಿತು? ಯಾರು ಇದಕ್ಕೆ ಲೋಪ ಕಾರಣಕರ್ತರು ಯಾರು ಅನ್ನುವಂಥದ್ದು ನಮಗೆ ಇವತ್ತು ಈ ಒಂದು ಆಸ್ಪತ್ರೆ ಮೇಲೇ ಒಂದು ರೀತಿಯ ಒಂದು ಆತಂಕ ಮತ್ತು ಅನುಮಾನ ಬರೋ ರೀತಿ ಇವತ್ತು ವ್ಯಕ್ತ ಆಗಿದೆ. ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಆಸ್ಪತ್ರೆ ಘನತೆ ಗೌರವ ಇದು ನಮ್ಮ ಆಸ್ಪತ್ರೆ ಅನ್ನುವಂಥ ಭಾವನೆಯಿಂದ ಮನವಿ ಕೊಡ್ತಾ ಇದ್ದೀವಿ. ಏನು ಇವತ್ತು ಸರಣಿ ಸಾವುಗಳಾಗಿದೆಯೋ ನಾವೇ ನೋಡಿದ ಪ್ರಕಾರ ಇತ್ತೀಚೆಗೆ ಶ್ರೀಮಂತರ, ಪ್ರಭಾವಿಗಳ, ರಾಜಕೀಯ ಒತ್ತಡಕ್ಕೆ ಒಳಗಾದಂಥವ್ರಿಗೆ ಹೆಚ್ಚು ಚಿಕಿತ್ಸೆ ಸಿಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅಸಹಾಯಕರು, ದಲಿತರು, ಮಹಿಳೆಯರು, ಅಂಗವಿಕಲರು ಇವರಿಗೆ ಇಲ್ಲಿ ಸರಿಯಾದ ರೀತಿಯ ಒಂದು ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ನೆಗ್ಲೆಕ್ಟ್ ಮಾಡುವಂಥ ಒಂದು ಪದ್ಧತಿ ಆಗಿದೆ. ಒಂದು ಗ್ರೂಪ್ DPಯಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ಸಣ್ಣ ಪುಟ್ಟ ದುಡ್ಡುಗಳನ್ನ ಕೀಳುವಂಥ ಒಂದು ಪದ್ಧತಿ ಇದೆ. ಕೂಡಲೇ ಇದು ನಿಲ್ಲಬೇಕು. ಇದು ನಮ್ಮ ಅಸ್ಮಿಯತೆ. ಇದು ಕರ್ನಾಟಕ ನಮ್ಮ ರಾಜ್ಯದ ಈ ಆಸ್ಪತ್ರೆ ಯಾವುದೋ ಒಂದು ಬರೀ ಆಸ್ಪತ್ರೆ ಅಲ್ಲ, ಇದು ಬದಲಾಗಿ ಇದು ಒಂದು ರೀತಿಯ ಮನೆ ರೀತಿ ನಮ್ಮ ಸಮಾಜ ಇದನ್ನು ಒಪ್ಕೊಂಡಿದೆ. ಇಂಥ ಒಂದು ವ್ಯವಸ್ಥೆ ಏನಿದೆ ಇವತ್ತು ಅದನ್ನು ಕೂಡಲೇ ನಿಲ್ಲಿಸಬೇಕು. ಡಾಕ್ಟರ್ ಸದಾನಂದ ಅವರು ಮತ್ತು ನಮ್ಮ RM ಅವರ ಸತ್ತವರು ಡಾಕ್ಟರ್ ಪಶುಪತಿ ಅವರು ಬಂದು ಮನವಿ ತಗೊಳ್ತಾ ಇದ್ದೀರಿ ಸರ್. ಇದ್ರ ಬಗ್ಗೆ ನಾನು ಇಷ್ಟೇ ಹೇಳುವಂಥದ್ದು, ಯಾವ ಒಂದು ಬಡ ರೋಗಿಗಳಿಗೆ ದನಿನೇ ಇಲ್ವೋ, ಯಾರು ಕೇಳೋಕ್ಕೆ ಆಗೋಕ್ಕಿಲ್ವೋ ಅನ್ನುವಂಥ ಮನೋಭಾವನೆ ಇದೆಯೋ ಅಂಥವ್ರನ್ನ ಕೇಳುವಂಥ ದನಿಗಳು ಕೂಡ ಅಂಥವ್ರನ್ನೇ ಹಿಡಿದು ಕೇಳುವಂಥ ಒಂದು ಪದ್ಧತಿ ಈ ಸಮಾಜದಲ್ಲಿ ಅಂತೇಳಿ ತಾವೆಲ್ಲ ಮಾಡಿದರೆ ಇವೆಲ್ಲ ಮಾಡ್ತಾರೆ. ಅದೊಂದು ಹೇಳಬೇಕು ಅಂದರೆ ಈ ಥರ ಸಂದರ್ಭ ಬಂದಿಲ್ಲ, ಅದೊಂದು ಸಂದರ್ಭ ಅಂತ ಹೇಳ್ಬೇಕು ನಮಗೆ. ಆದರೆ ಎಲ್ಲ ಹತ್ತಿರದೆಲ್ಲ ಎಲ್ಲ ಎಂಡ್ ಸ್ಟೇಜಲ್ಲಿ ಬಂದು ವಯಸ್ಸಾಗಿರೋರೆಲ್ಲ ಇದಾಗಿರೋದು. ಇಲ್ಲೆಲ್ಲ ಚಿಕಿತ್ಸೆ ಎಲ್ಲ ಸಿಗ್ತಾ ಇದೆ. ಎಮರ್ಜೆನ್ಸಿ ಕೇರ್ ಅಂತೂ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇದೆ. ಎಮರ್ಜೆನ್ಸಿ ಕೇರ್ಗೆ ಏನೋ ಕೊರತೆ ಇಲ್ಲ. ಏನಂದರೆ ನಮ್ಮ OPD ಸರ್ವಿಸಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮಂಜುನಾಥ್ ಸರ್ ಅವರು ನಮಗೆ ಎಲ್ಲ ಐಡೆಂಟಿಫೈ ಮಾಡಿ ಹಾಸ್ಪಿಟ್ಲನ್ನು ಕಟ್ಟಿಸಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಪೋಸ್ಟ್ ಎಲ್ಲ ಹಾಕಿದರು. ಇತ್ತೀಚೆಗೆ ಎಲ್ಲರಲ್ಲೂ ಆತಂಕ ಜಾಸ್ತಿಯಾಗಿ ಎಲ್ಲ ಆಸ್ಪತ್ರೆಯಿಂದ ಎಲ್ಲ ಹಾರ್ಟ್ ಕಾಯಿಲೆ ಇರ್ಬೋದು ಅಂತೇಳಿ ಎಲ್ಲ ಕಡೆಯಿಂದ 8 ಜಿಲ್ಲೆಯಿಂದ ಮಡಿಕೇರಿ ಇರ್ಬೋದು, ಮತ್ತು ಇವನ್ ರಾಮನಗರದಿಂದ ಬರ್ತಾರೆ, ಮಂಡ್ಯ, ಚಾಮರಾಜನಗರ, ಎಲ್ಲ ಕಡೆಯಿಂದ ಒಂದು 8 ಜಿಲ್ಲೆಯಿಂದ ಬರ್ತಾರೆ. 8 ಜಿಲ್ಲೆಯಿಂದ ಬಂದು ಪೇಷಂಟ್ದು ಸ್ವಲ್ಪ ಇದು ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ OPD ಸೇವೆ ಸ್ವಲ್ಪ ಇದಾಗಿದೆ. ಅದನ್ನು ಒಪ್ಕೊಳ್ಳೋಣ, ಅದಕ್ಕೆ ಬರೆದಾಕಿದ್ದೀವಿ. ಪೇಷಂಟ್ ಎಲ್ಲ ಜಾಸ್ತಿ ಆಗಿದ್ದಾರೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಡಾಕ್ಟರ್ಸ್ ಕೊಡಿ ಅಂತ ಹೇಳಿದರೆ